ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಸೊ ಇವತ್ತು ನಾವು ಬಂದಿರೋದು ಹೊಂಡಾ ಬಿಗ್ ಬಿಂಗಿಗೆ, ಹುಬ್ಳಿಯಲ್ಲಿರೋದು. ಇವತ್ತು ಇವರು ಒಂದು ರೈಡ್ ಆರ್ಗನೈಸ್ ಮಾಡಿದ್ದಾರೆ ಅಟ್ 8:50 ಪ್ರಾಬಬ್ಲಿ. ಸೊ ಇದರಲ್ಲಿ ಏನಪ್ಪ ಅಂತಂದರೆ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ವೆಹಿಕಲ್ನ ನಾವು ಟೆಸ್ಟ್ ಮಾಡ್ಬೋದು. ಕೈಂಡ್ ಆಫ್ ಟೆಸ್ಟ್ ರೈಡ್ ಅಂತ ಹೇಳ್ಬೋದು. ಬಟ್ ಇಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ವೆಹಿಕಲ್ ಸಿಗುತ್ತೆ. ಹೈನಸ್ ಇದೆ, ಆಮೇಲೆ ಹೊಂಡಾ 350 CB 350 ಇದೆ. ನೆಕ್ಸ್ಟು ಆಲ್ಮೋಸ್ಟ್ ಲೈಕ್ ಯು ಕ್ಯಾನ್ ಸಿ 200X ಇದೆ. ಎಲ್ಲವನ್ನು ಟ್ರೈ ಮಾಡ್ಬೋದು. ಸೊ ಹೊಂಡಾ ಬಿಗ್ ಬಿಂಗಿಂದ ಆರ್ಗನೈಸ್ ಒಂದು ರೈಡಲ್ಲಿ ಇವಾಗ ನಾವು ಆ್ಯಸ್ ಆಫ್ ಬಂದಿರೋ ಯಾವತ್ತಾಗಿ ಬಿಗ್ ಮಿಶ್ರ ಅಂದರೆ ಕೈಂಡ್ ಆಫ್ ಒಂದು ಎಂತ ಆರ್ಗನೈಸ್ ಮಾಡಿದ್ದಾರೆ, ಆರ್ಗನೈಸ್ ಮಾಡಿದ್ದಾರೆ. ಸೊ ಇವನಿಗೆ ನಮ್ಮ ಗಾಡಿ ಕೊಡಿಸ್ಬೇಕಾಗಿರೋದು. ಇವಾಗ ಆಲ್ರೆಡಿ ಡಾಕ್ಟರ್ ನವೀನ್ ಅವರು ರೈಡ್ ಮಾಡಿದ್ದಾರೆ. ಸೊ ಡಾಕ್ಟರ್ ನವೀನ್ ಅವರೇ, ನಿಮ್ಮ ಅನಿಸಿಕೆಗಳು ಆನ್ ಐಸನ್ ಮತ್ತು ಹೊಂಡಾ 350? ನಾನು ಹೈನಸ್ ಹೊಡೆದಿದ್ರಿ, CB 350 ಅಂತ ಹೊಡೆದ್ರಿ. ನೀವು ಬುಲೆಟ್ ಏನು ಎಕ್ಸೆಪ್ಟ್ ಮಾಡ್ತಿರಲ್ಲ, ಅದು ಗರ್ ಅಂತೇಳಿ ಹಂಗೇನು ಬಿಡುದಿಲ್ಲ. 170 ಹೊಂಡ್ರೂ ಏನು ಅನ್ಸೋದಿಲ್ಲ. ಗಾಡಿ 170 ಹೊಂಟೈತೆ ಅಂತಂದು ಹೇಳಿ ಲಾಂಗ್ ರೈಡ್ ಆರಾಮ್ಸೆ ಕ್ರೂಸ್ ಮಾಡ್ಕೊಂಡು ಹೋಗೋಕ್ಕೆ ಬೆಸ್ಟ್ ಗಾಡಿ. 170 ನೀವು ಟ್ರಕ್ ಬಾಜು ಹೋದ್ರೆ ಏನು ಅನಗಡಿಂಗ್ ಗಾಡಿ ಚಲೋ ಇದೆ. ಓಕೆ, ಸೊ ನೀವು ಲಾಂಗ್ ರೈಡಿಗೆ ಇದನ್ನು ರೆಕಮೆಂಡ್ ಮಾಡ್ತೀರಿ ಸರ್. ಇವಾಗ ನಮ್ಮ ಮುಂದೆ ಇರೋದು ಗಗನ್. ಅವನು ಇವಾಗ ಬೈಕ್ ಟೆಸ್ಟ್ ಡ್ರೈವ್ ಮಾಡೋಕ್ಕೆ ಬಂದಿದ್ದಾನೆ. ಅವನು ಕಾಲೇಜ್ ಹುಡುಗ, BE ಸ್ಟೂಡೆಂಟು. ಸೊ ಗಗನ್ ಅವರೇ, ನಿಮ್ಮ ಒಪಿನಿಯನ್ ಏನಿದೆ ಬೈಕ್ ಬಗ್ಗೆ? ಯಾವ್ಯಾವ್ದು ರೈಡ್ ಮಾಡಿದ್ದು, ನಿಮ್ಗೆ ಯಾವ್ಯಾವ ಲೈಕ್ ಆಯ್ತು, ಅಥವಾ ಅದ್ರ ಫೀಚರ್ ಏನು ಲೈಕ್ ಆಯ್ತು, ಇಷ್ಟ ಆಗದಿದ್ದು ಅದನ್ನು ಹೇಳ್ಬೋದು. ಫ್ಯೂಚರ್ ಪಿಕಪ್ಪ ಚೆನ್ನಾಗಿಲ್ಲ. ಹಾಂ, ಪಿಕಪ್ ಚಲೋ ಇಲ್ಲ. ಓಕೆ, ಡನ್. ಸ್ಪೀಡ್ ನಾರ್ಮಲ್ ಸ್ಪೀಡ್ 120 ಅಷ್ಟೇ ಹೋಗುತ್ತೆ. ಹಾಂ, ಡನ್. ವೈಬ್ರೇಷನ್ ಏನಾದರೂ ಇತ್ತ ಗಾಡಿ ಒಳಗೆ? ವೈಬ್ರೇಷನ್ ಏನಿಲ್ಲ. ಸೊ ಇದನ್ನು ನೀವು ಲಾಂಗ್ ರೂಡಿ ರೆಕಮೆಂಡ್ ಮಾಡ್ತೀವಿ? ಹಾಂ, ಲಾಂಗ್ ಡ್ರೈವ್ ಅಷ್ಟು ಸಿಟಿ ರೈಡ್ ಇದು ಅಂತ. ಬಟ್ ಲಾಂಗ್ ಅಂದರೆ ಹೋಗೋದು ಆರಾಮ್ಸೆ. ಲಡಾಖ್ ಗಿಡಕ್ಕೆಲ್ಲ ರೆಡಿ ಇದ್ರಿ ಹೋಗಕ್ಕೆ? ನೋಡ್ಬೇಕು, ಒಂದು ಚಾನ್ಸ್ ಸಿಕ್ಕರೆ ಹೋಗಿ. ಹಾಂ, ಓ, ಅದಕ್ಕೆ ಇದನ್ನು ರೆಕಮೆಂಡ್ ಮಾಡ್ತೀರಿ. ಸೊ ಇದು ಗಗನ್ ಅವರ ರಿವ್ಯೂ. ಇವ್ರ ಜೊತೆ ಹಾಗೆ ನಮ್ಮಿದ್ದ ನಮ್ಮ ನವೀನ್ ಅವರು ಲೋ ಎಷ್ಟೇ ಹೇಳಿ ಏನಪ್ಪ ಇರಲಿ. ನೀವೇನಪ್ಪ ಈಗ ಇನ್ನೇ ಯಾವ ವೆಹಿಕಲ್ ಹಿಂಗೆ ಟೆಸ್ಟ್ ಇದು ಟೀನೇಜ್ ಅವ್ರಿಗೆ ಗಾಡಿ ಲೈಕ್ ಆಗಿಲ್ಲ, ಪಕ್ಕ ಹೇಳ್ತೇನೆ ನೋಡಿ. ಯಾಕಂದ್ರೆ ಇನಿಷಿಯಲ್ ಪಿಕಪ್ ಏನೈತಲ್ಲ, ಆ್ಯಸ್ ಇಫ್ ಅಂತ ಹೋದ ತಕ್ಷಣ ಹೋಗ್ಬೇಕಂತ ಹಂಗೆ ಬರೋದಿಲ್ಲ ಇದು. ನೀವು ಆರಾಮ್ಸೆ ಯಾವುದೇನು ವೈಬ್ರೇಷನ್ಸ್ ಇಲ್ಲ ಅಂದ್ರೆ ಸಿಟಿದು ಇದನ್ನೆಲ್ಲ ಬಿಟ್ಟು ಹೊರಗಡೆ ಜಾಲಿ ರೈಡ್ಸ್ ಹೋಗ್ತೀವಿ, ಲಾಂಗ್ ರೈಡ್ಸ್ ಹೋಗ್ತೀವಿ ಅಂತಂದ್ರೆ ಹೇಳಿ ಮಾಡಿಸಂಥ ವೆಹಿಕಲ್ ರೀ. ಚೆನ್ನಾಗಿರ್ತದೆ. ನಿಮ್ದು ಎಕ್ಸ್ಪೀರಿಯನ್ಸ್ ಆರಾಮ 120 ನಮ್ಗೆ ಆರಾಮ ಹೋಗ್ತದೆ. ಏನು ವೈಬ್ರೇಷನ್ಸ್ ಇರಲಾರ್ದಾನೆ ಇಟ್ಸ್ ಗುಡ್ ಥಿಂಗ್. ಸೊ ಇದೇ ರೀತಿ ಇವರು ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಒಂದು ಬಂದಿದೆ. ನಮ್ಮ ನವೀನ್ ತೊಗೊಳ್ತಿರೋದು ಇಡ್ಲಿ ವಡ, ಅವನ ಜೊತೆ ನಾನು ತೊಗೊಳ್ತಿರೋದು ಇಡ್ಲಿ ವಡ. ಪುರಿ ಬಜ್ಜಿ ಹೇಳಿ. ಹಾಂ, ಸೊ ಅವರು ಸ್ವಲ್ಪ ಪೂರ್ತಿ ಅವಾದ ಹೋಗ್ಬೇಕಂತ ಐತಿ. ಹಿಂಗೆ ಪುರಿ ಬಜ್ಜಿ ಹೇಳಿದ ನಾವು. ಸೊ ದಿಸ್ ಈಸ್ ಇಟ್. ಹಾಂ, ಮತ್ತೆ ಸಿಗೋಣ. ಬಾಯ್. ಲಾಸ್ಟಿಗೆ ಹೋಗೋಣ. ನನ್ನ ಕಡೆಯಿಂದ ಸ್ಮೈಲ್ ಇರಲಿ. ನಿಮ್ಗೆ ಏನಾರ ಡೌಟ್ಸ್ ಇದ್ರೆ ಎಲ್ಲ ವೆಹಿಕಲ್ ಬಗ್ಗೆ ಏನಾರ ಇದ್ರೆ ಕೇಳಿ. So this top variant of RS 350 CB 350 only. So this also same. These are the top variants. ಇದೆಲ್ಲ ಏನು ಸಿಗುತ್ತಪ್ಪ ಅಂತಂದರೆ ನಿಮಗೆ ಬ್ಲೂಟೂತ್ ಆಪ್ಷನ್ ಆ್ಯಂಡ್ ಕಂಟ್ರೋಲ್ ಸಿಗುತ್ತೆ. ಇದೇ ಒಂದು ಮೇನ್ ಡಿಫ್ರೆನ್ಸ್ ಬಿಟ್ವೀನ್ CB 350 RS ಆ್ಯಂಡ್ ನಾರ್ಮಲ್ CB 350. ಸ್ವಲ್ಪ ಔಟರ್ ಲುಕ್ಕೆಲ್ಲ ಬ್ಲಡ್ ಟೈಪ್ ಇದು ಹೋಗಿರ್ತೈತೆ. ನಾರ್ಮಲ್ ಆಗಿ ಇದು ಹೈನಸ್, ಜಸ್ಟ್ ಇದು ಹೈನಸ್.
ಇದು ಹೈನಸ್ CB 300F ನಮಗೇನಿಲ್ಲ ಇದು ಆಗಿಲ್ಲ. ಯಾ ಇಸ್ ದ ಲೆಜೆಂಡ್. ಸೊ ನಾನು ಇದ್ರ ವೇರಿಯಂಟು ಇದು ಟ್ರೈ ಮಾಡಿದ್ದೆ. ಇದು ಆಲ್ಮೋಸ್ಟ್ ನಾನು ಇದಕ್ಕೆ 120 in 3 ಗೇರ್ಸ್. ಸೊ ಅದಾದಮೇಲೆ RPM ಡೌನ್ ಆಗ್ತೈತಿ. ಸೆಕೆಂಡ್ಗೆ ಆಲ್ಮೋಸ್ಟ್ 75 to 80 ಒಳಗೆ ಸೆಕೆಂಡ್ ಗೇರ್ ತನಕ ಹೋಗ್ತೈತಿ. ಆಮೇಲೆ ಅದಾದಮೇಲೆ RPM ಡೌನ್ ಆಗ್ತೈತಿ. ಸೊ ದೀಸ್ ಆರ್ ದ ಡಿಫ್ರೆಂಟ್ ವೆಹಿಕಲ್ಸ್ ವಿಚ್ ವಿ ರೆಡೆಡ್ ಟುಡೇ. ಸೊ ಆಲ್ಮೋಸ್ಟ್ ಲೈಕ್ ಇದು ಹೈನೆಸ್ಸು ದ ಆರೆಂಜ್ ಡಿಫ್ರೆನ್ಸ್ ಅಂದರೆ ಹೈನೆಸ್ಸು CB 350 ಆ್ಯಂಡ್ ಒನ್ ಮೋರ್ RS ಅಂತಂದರೆ ಜಸ್ಟ್ ಲೈಕ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಸೇಮ್. ಸ್ವಲ್ಪ ಜಸ್ಟ್ ಔಟ್ಸೈಡ್ ಲುಕ್ ಚೇಂಜ್ ಆಗ್ತೈತಿ ಒಂದನೇದು. ಆ್ಯಂಡ್ ಆ್ಯಸ್ ಯೂಶುವಲ್ ಇವನು ನಾಚ್ಕೋತಿದ್ದಾನೆ. ಸೊ ಫಸ್ಟ್ ಟೈಮ್ ಹಾಯ್ ಅಂತ ಹೇಳಿದ್ರೆ ಥ್ಯಾಂಕ್ ಯು ಬ್ರೋ. ಆ್ಯಂಡ್ ದ ಪ್ರೈಸ್ ಆಲ್ಮೋಸ್ಟ್ ಸ್ಟಾರ್ಟ್ಸ್ ಫ್ರಮ್ 2.8 to 2.89. ಸೊ 3,000 4,000 ವೇರಿ ಆಗುತ್ತೆ ಫ್ರಮ್ ಬೇಸ್ ವೇರಿಯಂಟ್ ಟು ಹೈಯರ್ ವೇರಿಯಂಟ್.